ಒಂದು ಸ್ಟಾಕ್ನ ಪಿಇ ಮತ್ತೆ ಅದರ ಹಿಸ್ಟಾರಿಕಲ್ ಆವರೇಜ್ ಹತ್ರ ಬಂದಿದೆ ಅಂದ್ರೆ ಈಗ ಸ್ಟಾಕ್ ಚೀಪ್ ಇದೆ ಅಂತ ತಕ್ಷಣ ಕನ್ಕ್ಲೂಡ್ ಮಾಡಬೇಡಿ. ಅದು ಅಷ್ಟು ಸಿಂಪಲ್ ಅಲ್ಲ. ವ್ಯಾಲ್ಯೂಯೇಷನ್ ಅಂದ್ರೆ ಇವತ್ತು ಮಾರ್ಕೆಟ್ ಆ ಸ್ಟಾಕ್ಗೆ ಎಷ್ಟು ಪೇ ಮಾಡಕ್ಕೆ ರೆಡಿ ಇದೆ ಅನ್ನೋದು. ಕಂಪನಿ ಮುಂದೆ ಅದೇ ಸ್ಪೀಡ್ನಲ್ಲಿ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನ ಅದು ಹೇಳಲ್ಲ. ಅದಕ್ಕೆ ಸೇಮ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿರೋ ಎರಡು ಕಂಪನೀಸ್ ಅಲ್ಲಿ ಒಂದು ಗ್ರೇಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇನ್ನೊಂದು ಆಗದೇನೆ ಇರ್ಬೋದು. ಈ ವಿಡಿಯೋದಲ್ಲಿ ಹಿಸ್ಟಾರಿಕಲ್ ವ್ಯಾಲ್ಯೂಯೇಷನ್ ಹತ್ರ ಬಂದಿರೋ ಕೆಲವು ಕಂಪನೀಸ್ನ ನೋಡೋಣ. ಪಿಇ ಜೊತೆಗೆ ಬಿಸ್ನೆಸ್ ಪರ್ಫಾರ್ಮೆನ್ಸ್, ಗ್ರೋತ್ ಸ್ಟ್ರೆಂತ್ ಮತ್ತು ಕರೆಂಟ್ ವ್ಯಾಲ್ಯೂಯೇಷನ್ ನಿಜವಾಗ್ಲೂ ಬೈಯಿಂಗ್ ಆಪರ್ಚುನಿಟಿನಾ ಅನ್ನೋದನ್ನ ಚೆಕ್ ಮಾಡೋಣ. ಫಸ್ಟ್ ಕಂಪನಿ ತುಂಬಾ ಇಂಟ್ರೆಸ್ಟಿಂಗ್. ಇವಿ ರೆವಲ್ಯೂಷನ್ ನ ಇಂಪಾರ್ಟೆಂಟ್ ಆದ್ರೆ ಜಾಸ್ತಿ ಡಿಸ್ಕಸ್ ಆಗದೇ ಇರೋ ಸೆಗ್ಮೆಂಟ್ ನಲ್ಲಿ ಇದು ಆಪರೇಟ್ ಮಾಡುತ್ತೆ. ಎಂಡ್ಯೂರೆನ್ಸ್ ತರ ಕಂಪನೀಸ್ ಟೂ ವೀಲರ್ಸ್ ಮತ್ತು ಪ್ಯಾಸೆಂಜರ್ ವೆಹಿಕಲ್ಸ್ಗೆ ಕ್ರಿಟಿಕಲ್ ಕಾಂಪೊನೆಂಟ್ಸ್ ನ ಸಪ್ಲೈ ಮಾಡುತ್ತೆ. ಬಿಸ್ನೆಸ್ ಸ್ಟ್ರಾಂಗ್ ಇದೆ, ಗ್ರೋತ್ ಇಂಪ್ರೂವ್ ಆಗ್ತಿದೆ, ಆದ್ರೆ ಕರೆಂಟ್ ವ್ಯಾಲ್ಯೂಯೇಷನ್ ಆ ಫ್ಯೂಚರ್ ಗ್ರೋತ್ ನ ಜಸ್ಟಿಫೈ ಮಾಡುತ್ತಾ? ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಸ್ಟಾಕ್ ಈಗ ಸುಮಾರು 43x ನೆಟ್ ಪ್ರಾಫಿಟ್ ನಲ್ಲಿ ಟ್ರೇಡ್ ಆಗ್ತಿದೆ. ಇದು ರಫ್ಲಿ ಆಗಸ್ಟ್ 2020 ಲೆವೆಲ್ ಹತ್ರ ಇದೆ. ಫಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಳೋಣ. ಏತರ್ ಎನರ್ಜಿ ತರ ಎಲೆಕ್ಟ್ರಿಕ್ ಟೂ ವೀಲರ್ ಕಂಪನಿಗೆ ಹೊಸ ಮಾಡೆಲ್ಗಾಗಿ ಕಸ್ಟಮ್ ಬ್ರೇಕ್ಸ್, ಸಸ್ಪೆನ್ಷನ್ ಅಥವಾ ಅಲ್ಯೂಮಿನಿಯಂ ಕಾಂಪೊನೆಂಟ್ಸ್ ಬೇಕು ಅಂತ ಅನ್ಕೊಳ್ಳಿ. ಎಂಡ್ಯೂರೆನ್ಸ್ ರೆಡಿಮೇಡ್ ಪಾರ್ಟ್ಸ್ ಕೊಟ್ಟು ಸುಮ್ಮನಾಗಲ್ಲ. OEM ಜೊತೆ ಕಾಂಪೊನೆಂಟ್ ಡಿಸೈನ್ ಮಾಡುತ್ತೆ, ಟೆಸ್ಟ್ ಮಾಡುತ್ತೆ, ನಂತರ ಲಾರ್ಜ್ ಸ್ಕೇಲ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಬಿಸ್ನೆಸ್ ಮಿಕ್ಸ್ ನೋಡಿದ್ರೆ ರೆವೆನ್ಯೂ ಅಲ್ಲಿ 70% ಅಲ್ಯೂಮಿನಿಯಂ ಡೈ ಕಾಸ್ಟಿಂಗ್ ಮತ್ತು ಸಸ್ಪೆನ್ಷನ್ ಪ್ರಾಡಕ್ಟ್ಸ್ ಇಂದ ಬರುತ್ತೆ. ಕಳೆದ ಕೆಲವು ಕ್ವಾರ್ಟರ್ಸ್ ನಲ್ಲಿ ಸೇಲ್ಸ್ ಗ್ರೋತ್ ಸ್ಲೋ ಇತ್ತು. ಅಂದ್ರೆ Q4 FY26 ಅಲ್ಲಿ ಅದು ಶಾರ್ಪ್ ಆಗಿ ಆಕ್ಸಿಲರೇಟ್ ಆಗಿ ಆಲ್ಮೋಸ್ಟ್ 38% ಇಯರ್ ಆನ್ ಇಯರ್ಗೆ ತಲುಪ್ತು. ಇಂಡಿಯಾ ಬಿಸ್ನೆಸ್ ಕೂಡ ಅಪ್ರಾಕ್ಸಿಮೇಟ್ಲಿ 31.1% ಗ್ರೋ ಆಯಿತು. ಯುರೋಪ್ ಬಿಸ್ನೆಸ್ ಸ್ಟ್ರಾಂಗ್ ಗ್ರೋತ್ ರಿಪೋರ್ಟ್ ಮಾಡಿತ್ತು. ಆದ್ರೆ ಇಲ್ಲಿ ಆಕ್ವಿಸಿಷನ್ ಎಫೆಕ್ಟ್ ನ ಇಗ್ನೋರ್ ಮಾಡಕ್ಕಾಗಲ್ಲ. FY26 ಅಲ್ಲಿ ಯುರೋಪಿಯನ್ ರೆವೆನ್ಯೂ 45.4% ಗ್ರೋ ಆಗಿ ಸುಮಾರು 4012 ಕ್ರೋರ್ಗೆ ತಲುಪ್ತು. ಮೇನ್ ರೀಸನ್ ಜರ್ಮನಿ ಬೇಸ್ಡ್ ಸ್ಟೋಫರ್ಲಾ ಗ್ರೂಪ್ನ ಕನ್ಸಾಲಿಡೇಷನ್. ಆಕ್ವಿಸಿಷನ್ ಮತ್ತು ಟೂಲಿಂಗ್ ರೆವೆನ್ಯೂ ರಿಮೂವ್ ಮಾಡಿದ್ರೆ ಯುರೋಪ್ನ ಆರ್ಗ್ಯಾನಿಕ್ ಗ್ರೋತ್ ಸುಮಾರು 7.4% ಮಾತ್ರ. ಸೊ ಸೇಲ್ಸ್ ಆಕ್ಸಿಲರೇಷನ್ ರಿಯಲ್, ಆದ್ರೆ ಅರ್ನಿಂಗ್ಸ್ ಗ್ರೋತ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ರೆವೆನ್ಯೂ 38% ಗ್ರೋ ಆದಾಗ ಪ್ರಾಫಿಟ್ ಕೇವಲ 17% ಗ್ರೋ ಆಯಿತು. FY26 ನಲ್ಲೂ ರೆವೆನ್ಯೂ ಗ್ರೋ 26.3% ಇತ್ತು, ಆದ್ರೆ ಪ್ಯಾಟ್ ಗ್ರೋತ್ ಕೇವಲ 13.8%. ಪ್ರಾಫಿಟ್ ಗ್ರೋತ್ ಯಾಕೆ ಹಿಂದೆ ಉಳಿತು ಅಂತ ನೋಡೋಣ. ಆಪರೇಟಿಂಗ್ ಮಾರ್ಜಿನ್ Q4 FY25 ನ 14.3% ಇಂದ Q4 FY26 ನಲ್ಲಿ 13.9%ಗೆ ಇಳಿತು. ನೆಟ್ ಮಾರ್ಜಿನ್ ಕೂಡ 8.3% ಇಂದ ಸುಮಾರು 6.8%ಗೆ ಬಿತ್ತು. ಮೇನ್ ರೀಸನ್ ಹೈಯರ್ ಅಲ್ಯೂಮಿನಿಯಂ ಮತ್ತು ಎನರ್ಜಿ ಕಾಸ್ಟ್. ರಾ ಮೆಟೀರಿಯಲ್ ಪರ್ಚೇಸಸ್ ನಲ್ಲಿ ಅಲ್ಯೂಮಿನಿಯಂ ಅಲಾಯ್ನ ಶೇರ್ ರಫ್ಲಿ 55%. ಕಾಸ್ಟ್ ಪಾಸ್ ಥ್ರೂ ರೆವೆನ್ಯೂನ ಹೆಚ್ಚಿಸಬಹುದು, ಆದರೆ ಅದೇ ಪ್ರಪೋರ್ಷನ್ ಅಲ್ಲಿ ಎಬಿಡ್ಡಾ ಬರಲ್ಲ. ಅದಕ್ಕೆ ಮಾರ್ಜಿನ್ಸ್ ಡೈಲ್ಯೂಟ್ ಆಗುತ್ತೆ. ಹೊಸ ಪ್ಲಾಂಟ್ಸ್ ಮತ್ತು ಪ್ರೊಡಕ್ಷನ್ ಲೈನ್ಸ್ ಇಂದ ಡಿಪ್ರಿಸಿಯೇಷನ್ ಕೂಡ ಇನ್ಕ್ರೀಸ್ ಆಗಿದೆ. ಸ್ಟಾರ್ಟಿಂಗ್ ನಲ್ಲಿ ಯುಟಿಲೈಸೇಷನ್ ಕಡಿಮೆ ಇರುತ್ತೆ, ಅದಕ್ಕೆ ಅರ್ನಿಂಗ್ಸ್ ಗ್ರೋತ್ ಸೇಲ್ಸ್ ಗ್ರೋತ್ಗಿಂತ ಹಿಂದೆ ಉಳಿಬಹುದು. ಗ್ರೋತ್ ಔಟ್ಲುಕ್ ಸ್ಟ್ರಾಂಗ್ ಇದೆ. ಎಕ್ಸಿಸ್ಟಿಂಗ್ ಆರ್ಡರ್ಸ್ FY28 ವರೆಗೆ ಆನ್ಯುಯಲ್ ಪೀಕ್ ರೆವೆನ್ಯೂ ವಿಸಿಬಿಲಿಟಿ ಸುಮಾರು 3500 ಕ್ರೋರ್ ಕೊಡುತ್ತೆ. ಕಂಪನಿ 5100 ಕ್ರೋರ್ RFQ ಪೈಪ್ಲೈನ್ಗೆ ಬಿಡ್ ಮಾಡ್ತಿದೆ. ಇದರಲ್ಲಿ 1500 ಕ್ರೋರ್ಗಿಂತ ಹೆಚ್ಚಿನ ಬಿಸ್ನೆಸ್ ಮುಂದಿನ 12 to 18 ಮಂತ್ಸ್ ಅಲ್ಲಿ ಕನ್ವರ್ಟ್ ಆಗೋ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಕಳೆದ 5 ವರ್ಷಗಳಲ್ಲಿ EPS ಸುಮಾರು 2.5x ಗ್ರೋ ಆಗಿದೆ. ವ್ಯಾಲ್ಯೂಯೇಷನ್ ಮಲ್ಟಿಪಲ್ ಮಾತ್ರ ಬ್ರಾಡ್ಲಿ ಚೇಂಜ್ ಆಗಿಲ್ಲ. ಅದಕ್ಕೆ ಫ್ರೆಶ್ ಸೇಲ್ಸ್ ಆಕ್ಸಿಲರೇಷನ್ ಇದ್ರೂ ಸ್ಟಾಕ್ ಸುಮಾರು 40x P ನಲ್ಲಿ ಹಿಸ್ಟಾರಿಕಲ್ ಮೀಡಿಯಂ ಹತ್ರ ಟ್ರೇಡ್ ಆಗ್ತಿದೆ. ಈ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗ್ಬೇಕಂದ್ರೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ಗೆ ಹತ್ರ ಬರಬೇಕು. ಸೊ ಮಾರ್ಜಿನ್ಸ್, ಡೆಪ್ರಿಸಿಯೇಷನ್, ಯುರೋಪ್ನ ಆರ್ಗ್ಯಾನಿಕ್ ಗ್ರೋತ್ ಮತ್ತು ಹೊಸ ಕೆಪಾಸಿಟಿ ಯುಟಿಲೈಸೇಷನ್ ನ ಕ್ಲೋಸ್ಲಿ ಟ್ರ್ಯಾಕ್ ಮಾಡಬೇಕು. ನೆಕ್ಸ್ಟ್ ಕಂಪನಿ ಪೆಪ್ಸಿಕೋ ಬೆವರೇಜಸ್ನ ಮ್ಯಾನುಫ್ಯಾಕ್ಚರ್, ಬಾಟಲ್ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡೋ ವರ್ಲ್ಡ್ನ ಲಾರ್ಜೆಸ್ಟ್ ಫ್ರಾಂಚೈಸೀಸ್ ಅಲ್ಲಿ ಒಂದು, ವರುಣ್ ಬೆವರೇಜಸ್ ಲಿಮಿಟೆಡ್. ಸ್ಟಾಕ್ ಈಗ ಸುಮಾರು 43x P ನಲ್ಲಿ ಟ್ರೇಡ್ ಆಗ್ತಿದೆ. ಇದು ರಫ್ಲಿ ಜುಲೈ ಆಗಸ್ಟ್ 2020 ಲೆವೆಲ್ ಹತ್ರ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವರುಣ್ ಬೆವರೇಜಸ್ ಪೆಪ್ಸಿಕೋ ಪ್ರಾಡಕ್ಟ್ಸ್ನ ಬಾಟಲ್ ಮಾಡೋದಷ್ಟೇ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್, ವೇರ್ ಹೌಸಿಂಗ್, ಡಿಸ್ಟ್ರಿಬ್ಯೂಟರ್ ಮ್ಯಾನೇಜ್ಮೆಂಟ್, ಲಾಸ್ಟ್ ಮೈಲ್ ಡೆಲಿವರಿ, ಲೋಕಲ್ ವ್ಯಾಲ್ಯೂ ಚೈನ್ನ ಆಲ್ಮೋಸ್ಟ್ ಫುಲ್ ಆಗಿ ಕಂಪನಿ ಹ್ಯಾಂಡಲ್ ಮಾಡುತ್ತೆ. ಪೆಪ್ಸಿಕೋನ ಇಂಡಿಯಾ ಬೆವರೇಜ್ ವಾಲ್ಯೂಮ್ಸ್ ನಲ್ಲಿ 90% ಪ್ಲಸ್ ಕಂಪನಿ ಹ್ಯಾಂಡಲ್ ಮಾಡುತ್ತೆ. ಬಾಟ್ಲಿಂಗ್ ರೈಟ್ಸ್ ಏಪ್ರಿಲ್ 2049 ವರೆಗೆ ಸೆಕ್ಯೂರ್ ಆಗಿದೆ.
ಈ ಬೇಸಿಸ್ ಮೇಲೆ ಇಂಡಿಯಾದ ಕಾರ್ಬೊನೇಟೆಡ್ ಬೆವರೇಜ್ ಮಾರ್ಕೆಟ್ನಲ್ಲಿ ವಿಬಿಎಲ್ನ ಅಟ್ರಿಬ್ಯೂಟಬಲ್ ಶೇರ್ ರಫ್ಲಿ 28%. ಕಳೆದ ಕೆಲವು ಕ್ವಾರ್ಟರ್ಸ್ನಲ್ಲಿ ಸ್ಲೋ ಗ್ರೋತ್ ಇತ್ತು. ಆದರೆ Q2 CY26 ನಲ್ಲಿ ರೆವೆನ್ಯೂ ಗ್ರೋತ್ ಶಾರ್ಪ್ ಆಗಿ ರಿಕವರ್ ಆಗಿ ಸುಮಾರು 21% ಇಯರ್ ಆನ್ ಇಯರ್ಗೆ ತಲುಪ್ತು. ಆದರೆ ಆ ಹೆಡ್ಲೈನ್ ಗ್ರೋತ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. Q2 CY25 ಅಲ್ಲಿ ಅನ್ಸೀಸನಲ್ ರೇನ್ಸ್ ಇಂದ ಇಂಡಿಯಾ ವಾಲ್ಯೂಮ್ 7.1% ಫಾಲ್ ಆಗಿತ್ತು. ಸೊ ಕರೆಂಟ್ ಕ್ವಾರ್ಟರ್ಗೆ ಈಸಿ ಬೇಸ್ ಬೆನಿಫಿಟ್ ಸಿಕ್ತು. 2 ಇಯರ್ ಬೇಸಿಸ್ ಮೇಲೆ ನೋಡಿದ್ರೆ Q2 ಇಂಡಿಯಾ ವಾಲ್ಯೂಮ್ CAGR ರಫ್ಲಿ 3.1% ಮಾತ್ರ. ರೆವೆನ್ಯೂ 21% ಗ್ರೋ ಆದಾಗ ಪ್ರಾಫಿಟ್ ಗ್ರೋತ್ ಸುಮಾರು 15% ಇತ್ತು. ಮೇನ್ ರೀಸನ್ ಆಫ್ರಿಕಾ ಬಿಸ್ನೆಸ್ನ ಕನ್ಸಾಲಿಡೇಷನ್, ಎಸ್ಪೆಷಲಿ ಸೌತ್ ಆಫ್ರಿಕಾ ಬೇಸ್ಡ್ ವಿಸಾ. ಇದು ಇಂಡಿಯಾ ಬಿಸ್ನೆಸ್ಗಿಂತ ಲೋವರ್ ಮಾರ್ಜಿನ್ಸ್ನಲ್ಲಿ ಆಪರೇಟ್ ಮಾಡುತ್ತೆ. ಅದಕ್ಕೆ ಕನ್ಸಾಲಿಡೇಟೆಡ್ ಎಬಿಡ್ಡಾ ಮಾರ್ಜಿನ್ 23 to 24% ರೇಂಜ್ನಲ್ಲಿ ಸ್ಟಕ್ ಆಗಿದೆ. ಇಂಡಿಯಾ ರಿಯಲೈಸೇಷನ್ ಪರ್ ಕೇಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಕ್ಯಾಂಪಾ ಕೋಲಾನ ಅಗ್ರೆಸಿವ್ ಪ್ರೈಸಿಂಗ್ ಮತ್ತು ಲಾರ್ಜರ್ ಪ್ಯಾಕ್ಸ್ಗೆ ರೆಸ್ಪಾನ್ಸ್ ಆಗಿ ವಿಬಿಎಲ್ ಸೆಲೆಕ್ಟಿವ್ ಪ್ಯಾಕ್ ಅಪ್ಸೈಸಿಂಗ್ ಮಾಡ್ತು. ಇದು ವಾಲ್ಯೂಮ್ಸ್ನ ಸಪೋರ್ಟ್ ಮಾಡುತ್ತೆ, ಆದರೆ ರಿಯಲೈಸೇಷನ್ ಮತ್ತು ಮಾರ್ಜಿನ್ಸ್ನ ಡೈಲ್ಯೂಟ್ ಮಾಡಬಹುದು. ನೆಟ್ ಮಾರ್ಜಿನ್ ಇಂಪ್ರೂವ್ ಆಯಿತು, ಆದರೆ ಅದು ಫುಲ್ ಆಗಿ ಆಪರೇಷನ್ಸ್ ಇಂದ ಬಂದಿಲ್ಲ. QIP ನಂತರ ಡೆಟ್ ರಿಪೇ ಮಾಡಿದ್ರಿಂದ ಇಂಟ್ರೆಸ್ಟ್ ಕಾಸ್ಟ್ ಶಾರ್ಪ್ ಆಗಿ ರೆಡ್ಯೂಸ್ ಆಯಿತು. ಫೋರೆಕ್ಸ್ ಗೇನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಸೇಲ್ಸ್ ಕೂಡ ಅದರ್ ಇನ್ಕಮ್ನ ಸಪೋರ್ಟ್ ಮಾಡಿದ್ವು. ಹೆವಿ ಕ್ಯಾಪೆಕ್ಸ್ ಇಂದ ಡಿಪ್ರಿಸಿಯೇಷನ್ ಇನ್ಕ್ರೀಸ್ ಆಗಿದೆ. ಫಿಕ್ಸ್ಡ್ ಆಸೆಟ್ ಟರ್ನ್ ಓವರ್ 1.9x ಇಂದ 1.2xಗೆ ಬಿತ್ತು. ROCE 30% ಇಂದ 20%ಗೆ ಇಳಿದಿದೆ. ಮುಂಚೆ 30%ಗೆ ಕ್ಲೋಸ್ ಅರ್ನಿಂಗ್ಸ್ ಗ್ರೋತ್ ಮತ್ತು 25% ROCE 70 to 80x ವ್ಯಾಲ್ಯೂಯೇಷನ್ನ ಸಪೋರ್ಟ್ ಮಾಡ್ತಿತ್ತು. ಈಗ ಲಾಸ್ಟ್ 12 ಮಂತ್ಸ್ ಪ್ರಾಫಿಟ್ ಗ್ರೋತ್ ಸುಮಾರು 14%. ROCE ಕೂಡ ಡಿಕ್ಲೈನ್ ಆಗಿದೆ. ಸೊ ಅದೇ ಮಲ್ಟಿಪಲ್ ಜಸ್ಟಿಫೈ ಮಾಡೋದು ಕಷ್ಟ. ಕ್ಯಾಶ್ ಕನ್ವರ್ಷನ್ ಕೂಡ ವೀಕ್ ಆಯಿತು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 16% ಗ್ರೋ ಆದರೂ H1 ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ 1.1% ಫಾಲ್ ಆಯಿತು. ಮೇನ್ ರೀಸನ್ ಇನ್ವೆಂಟ್ರಿ ಬಿಲ್ಡಪ್. ಮ್ಯಾನೇಜ್ಮೆಂಟ್ ಡಬಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಆದರೆ ಎಬಿಡ್ಡಾ ಮಾರ್ಜಿನ್ ಗೈಡೆನ್ಸ್ 21 to 22%. ಕರೆಂಟ್ ಲಾಸ್ಟ್ 12 ಮಂತ್ಸ್ ಮಾರ್ಜಿನ್ ಸುಮಾರು 23%ಗಿಂತ ಕಡಿಮೆ. ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗಬೇಕಂದ್ರೆ ಇಂಡಿಯಾ ಗ್ರೋತ್, ಆಫ್ರಿಕನ್ ಮಾರ್ಜಿನ್ಸ್, ಆಸೆಟ್ ಯುಟಿಲೈಸೇಷನ್ ಮತ್ತು ಕ್ಯಾಶ್ ಕನ್ವರ್ಷನ್ ಇಂಪ್ರೂವ್ ಆಗಬೇಕು. ಕ್ಯಾಂಪಾ ಲೆಟ್ ಪ್ರೈಸಿಂಗ್ ಪ್ರೆಷರ್, ರಿಯಲೈಸೇಷನ್ ಕಂಪ್ರೆಷನ್ ಮತ್ತು ಝಾಂಬಿಯಾ DRC ಎಕ್ಸಿಕ್ಯೂಷನ್ ಕೀ ರಿಸ್ಕ್ಸ್. ನೆಕ್ಸ್ಟ್ ಕಂಪನಿ ಇಂಡಿಯಾದ ಬಿಗ್ಗೆಸ್ಟ್ ಗ್ರೋತ್ ಥೀಮ್ಸ್ ಅಲ್ಲಿ ಒಂದಾದ ಪವರ್ ಇನ್ಫ್ರಾಸ್ಟ್ರಕ್ಚರ್ನ ಡೈರೆಕ್ಟ್ ಬೆನಿಫಿಷಿಯರಿ. ಆರ್ಡರ್ ಬುಕ್ ಕೂಡ ತುಂಬಾ ದೊಡ್ಡದು. ಆದ್ರೆ ಮಾರ್ಕೆಟ್ ಒಂದು ಸ್ಟೋರಿಗೆ ಹೆವಿ ಪ್ರೀಮಿಯಂ ಕೊಟ್ಟಾಗ ಚಿಕ್ಕ ಎಕ್ಸಿಕ್ಯೂಷನ್ ಮಿಸ್ ಕೂಡ ರಿಟರ್ನ್ಸ್ನ ಹರ್ಟ್ ಮಾಡಬಹುದು. ಅದಕ್ಕೆ ಹೆಡ್ಲೈನ್ ಗ್ರೋತ್ ಹಿಂದೆ ಆಕ್ಚುಯಲ್ ಅರ್ನಿಂಗ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡಬೇಕು. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸ್ಟಾಕ್ ಈಗ ಸುಮಾರು 67x PE ನಲ್ಲಿ ಟ್ರೇಡ್ ಆಗ್ತಿದೆ. ಇದು ರಫ್ಲಿ ಅರ್ಲಿ 2021 ಮಲ್ಟಿಪಲ್ ಹತ್ರ ಇದೆ. ಬಿಸ್ನೆಸ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಒಂದು ಸ್ಟೇಟ್ ಡಿಸ್ಕಾಮ್ಗೆ ಪವರ್ ಥೆಫ್ಟ್, ರಾಂಗ್ ಬಿಲ್ಲಿಂಗ್ ಮತ್ತು ಡಿಲೇಡ್ ಕಲೆಕ್ಷನ್ಸ್ ರೆಡ್ಯೂಸ್ ಮಾಡೋಕ್ಕೆ ಸ್ಮಾರ್ಟ್ ಮೀಟರ್ಸ್ ಬೇಕು ಅಂತ ಅನ್ಕೊಳ್ಳಿ. ಮೀಟರ್ ಡಿಪ್ಲಾಯ್ಮೆಂಟ್ ಇಂದ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಬಿಲ್ಲಿಂಗ್ ಇಂಟಿಗ್ರೇಷನ್ ವರೆಗೆ ಕಂಪ್ಲೀಟ್ ಸೊಲ್ಯೂಷನ್ನ ಕಂಪನಿ ಪ್ರೊವೈಡ್ ಮಾಡಬಹುದು. ಕಂಪನಿ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ಸ್ ಆಪರೇಟ್ ಮಾಡುತ್ತೆ, ರಿಟೇಲ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಸ್ಮಾರ್ಟ್ ಮೀಟರ್ಸ್ ಇನ್ಸ್ಟಾಲ್ ಮಾಡುತ್ತೆ ಮತ್ತೆ ಎನರ್ಜಿ ಸೊಲ್ಯೂಷನ್ಸ್ ಪ್ಲಾಟ್ಫಾರ್ಮ್ ಮೂಲಕ ಕಮರ್ಷಿಯಲ್ ಕಸ್ಟಮರ್ಸ್ಗೆ ಪವರ್ ಸಪ್ಲೈ ಮ್ಯಾನೇಜ್ ಮಾಡುತ್ತೆ. ಸುಮಾರು 27,949 ಕಿಲೋಮೀಟರ್ಸ್ ಪವರ್ ಲೈನ್ಸ್ ಜೊತೆ ಇದು ಇಂಡಿಯಾದ ಲಾರ್ಜೆಸ್ಟ್ ಪ್ರೈವೇಟ್ ಟ್ರಾನ್ಸ್ಮಿಷನ್ ಆಪರೇಟರ್. ವೆದರ್ ಮತ್ತು ರೇನ್ಸ್ ಇಂದ ಕಳೆದ ಕೆಲವು ಕ್ವಾರ್ಟರ್ಸ್ನಲ್ಲಿ ಗ್ರೋತ್ ಸ್ಲೋ ಇತ್ತು, ಆದರೆ Q1 FY27 ಅಲ್ಲಿ ಟೋಟಲ್ ರೆವೆನ್ಯೂ ಸುಮಾರು 42% ಗ್ರೋ ಆಯಿತು. ಗ್ರೋತ್ನ ಮೇನ್ ಡ್ರೈವರ್ಸ್ ಹೊಸದಾಗಿ ಕಮಿಷನ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್, ಸ್ಮಾರ್ಟ್ ಮೀಟರ್ ರೋಲ್ಔಟ್ ಮತ್ತು ಎನರ್ಜಿ ಸೊಲ್ಯೂಷನ್ಸ್ ಬಿಸ್ನೆಸ್. ಆದರೆ ಹೆಡ್ಲೈನ್ ಗ್ರೋತ್ನ ಕೇರ್ಫುಲಿ ನೋಡಬೇಕು. ಎನರ್ಜಿ ಸೊಲ್ಯೂಷನ್ಸ್ ರೆವೆನ್ಯೂ 18 crore-ಇಂದ 1,839 crore-ಗೆ ಜಂಪ್ ಆಯಿತು. ಟೋಟಲ್ ರೆವೆನ್ಯೂ ಅಲ್ಲಿ 20% ಈ ಸೆಗ್ಮೆಂಟ್ ಇಂದ ಬಂತು. ಆಪರೇಷನಲ್ ರೆವೆನ್ಯೂ ಇನ್ಕ್ರೀಸ್ ಅಲ್ಲಿ ರಫ್ಲಿ 73% ಕಾಂಟ್ರಿಬ್ಯೂಷನ್ ಈ ಒಂದೇ ಸೆಗ್ಮೆಂಟ್ದು. ಎನರ್ಜಿ ಸೊಲ್ಯೂಷನ್ಸ್ ಅರ್ನಿಂಗ್ಸ್ನ ದೊಡ್ಡ ಪೋರ್ಷನ್ ಶಾರ್ಟ್ ಟರ್ಮ್ ಎಕ್ಸ್ಚೇಂಜ್ ಮತ್ತು ಬೈಲ್ಯಾಟ್ರಲ್ ಪವರ್ ಕಾಂಟ್ರಾಕ್ಟ್ಸ್ ಇಂದ ಬಂತು. ಹೈ ಸಮ್ಮರ್ ಪವರ್ ಪ್ರೈಸಸ್ ಮತ್ತು ಡಿಲೇಡ್ ಮಾನ್ಸೂನ್ಸ್ ಕ್ವಾರ್ಟರ್ನ ಸಪೋರ್ಟ್ ಮಾಡಿದ್ವು ಅಂತ ಮ್ಯಾನೇಜ್ಮೆಂಟ್ ಹೇಳಿದೆ. ಸೊ ಮಾರ್ಜಿನ್ಸ್ ಕ್ವಾರ್ಟರ್ ಟು ಕ್ವಾರ್ಟರ್ ವಾಲಟೈಲ್ ಆಗಿರ್ಬೋದು. ಈ ಬಿಸ್ನೆಸ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಆಪರೇಷನಲ್ ಗ್ರೋತ್ ಸುಮಾರು 15%. ಆಪರೇಟಿಂಗ್ ಮಾರ್ಜಿನ್ FY22ನ 37% ಇಂದ ಲಾಸ್ಟ್ 12 ಮಂತ್ಸ್ ಅಲ್ಲಿ ರಫ್ಲಿ 30%ಗೆ ಸ್ಟ್ರಕ್ಚರಲಿ ರೆಡ್ಯೂಸ್ ಆಗಿದೆ. ಮೇನ್ ರೀಸನ್ ಅಕೌಂಟಿಂಗ್. ಅಂಡರ್ ಕನ್ಸ್ಟ್ರಕ್ಷನ್ ಟ್ರಾನ್ಸ್ಮಿಷನ್ ಮತ್ತು ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ಸ್ನ ರೆವೆನ್ಯೂ ನಿಯರ್ ಕಾಸ್ಟ್ ಬೇಸಿಸ್ನಲ್ಲಿ ರೆಕಗ್ನೈಸ್ ಆಗುತ್ತೆ. ಅದಕ್ಕೆ ರಿಪೋರ್ಟೆಡ್ ಮಾರ್ಜಿನ್ಸ್ ಡೈಲ್ಯೂಟ್ ಆಗುತ್ತೆ. Q1 FY27 ಅಲ್ಲಿ ಮಾರ್ಜಿನ್ ರಿಕವರ್ ಆಯಿತು, ಯಾಕೆಂದ್ರೆ ಹೊಸದಾಗಿ ಕಮಿಷನ್ಡ್ ಹೈ ಮಾರ್ಜಿನ್ ಆಸೆಟ್ಸ್ ಆಪರೇಷನಲ್ ಫೇಸ್ಗೆ ಬಂದವು. ಕ್ಯಾಶ್ ಕನ್ವರ್ಷನ್ ನೋಡಕ್ಕೆ ಸ್ಟ್ರಾಂಗ್.
ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಟು ಆಪರೇಟಿಂಗ್ ಪ್ರಾಫಿಟ್ ಸುಮಾರು 143%. ಆದರೆ ಇದಕ್ಕೆ ಮೇಜರ್ ಸಪೋರ್ಟ್ ವರ್ಕಿಂಗ್ ಕ್ಯಾಪಿಟಲ್ ಮೂವ್ಮೆಂಟ್ಸ್ ಇಂದ ಬಂತು. ಕ್ಲೋಸ್ ಆಗಿ ನೋಡಿದ್ರೆ ಇಂಟ್ರೆಸ್ಟ್ ಕಾಸ್ಟ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಿದೆ. ಲಾಸ್ಟ್ 12 ಮಂತ್ಸಲ್ಲಿ ಅದು ರಫ್ಲಿ 3,900 crore ಟು 3,100 crore ಪ್ರಾಫಿಟ್ಗಿಂತಲೂ ಹೆಚ್ಚು. ಸೊ ರೈಸಿಂಗ್ ಫಿನಾನ್ಸ್ ಕಾಸ್ಟ್ ಇಂಪಾರ್ಟೆಂಟ್ ವಾಚ್ ಪಾಯಿಂಟ್. ರಿಸೀವಬಲ್ಸ್ ಟರ್ನ್ ಓವರ್ ಕೂಡ ಡಿಕ್ಲೈನ್ ಆಗಿದೆ. ಮೇನ್ ರೀಸನ್ ಇಪಿಸಿ ಬಿಲ್ಲಿಂಗ್ ಮತ್ತು ಅನ್ಬಿಲ್ಡ್ ರೆವೆನ್ಯೂ. ಗ್ರೋತ್ ಔಟ್ಲುಕ್ನಲ್ಲಿ 71,779 crore ಟ್ರಾನ್ಸ್ಮಿಷನ್ ಪೈಪ್ಲೈನ್ ಮತ್ತು 24.6 million ಸ್ಮಾರ್ಟ್ ಮೀಟರ್ಸ್ನ ಆರ್ಡರ್ ಬುಕ್ ಇದೆ. ಮ್ಯಾನೇಜ್ಮೆಂಟ್ FY27 ಅಲ್ಲಿ 21 to 22,000 crore ಕ್ಯಾಪೆಕ್ಸ್ ಮತ್ತು ಸುಮಾರು 11,500 crore ಎಬಿಡ್ಡಾ ಟಾರ್ಗೆಟ್ ಮಾಡ್ತಿದೆ. ಇನ್ನೊಂದು ಪಾಯಿಂಟ್, FY26 ಅಲ್ಲಿ ಕಂಪನಿಯ ಎಬಿಡ್ಡಾ ಸ್ವಲ್ಪ ಡಿಕ್ಲೈನ್ ಆಯಿತು. ಡಿಸ್ಟ್ರಿಬ್ಯೂಷನ್ ಲಾಸಸ್ 4.24% ಇಂದ 5.16%ಗೆ ಇನ್ಕ್ರೀಸ್ ಆದವು. ಈ ಸೆಗ್ಮೆಂಟ್ ಆಲ್ಮೋಸ್ಟ್ 40% ರೆವೆನ್ಯೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಕರೆಂಟ್ 67x ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗಬೇಕಂದ್ರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ರಿಸೀವಬಲ್ ಕಲೆಕ್ಷನ್, ಎನರ್ಜಿ ಸೊಲ್ಯೂಷನ್ಸ್ ಅರ್ನಿಂಗ್ಸ್, ಕ್ವಾಲಿಟಿ ಮತ್ತು ಪ್ರಾಫಿಟ್ ಕನ್ವರ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕು. ನೆಕ್ಸ್ಟ್ ಶಿಲ್ಪಾ ಮೆಡಿಕೇರ್. ನಂಬರ್ಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಟರ್ನ್ ಅರೌಂಡ್ ಕಾಣ್ತಿದೆ. ಸೇಲ್ಸ್ ಗ್ರೋತ್ ಆಗ್ತಿದೆ, ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. ಆದರೆ ಪ್ರತಿ ಟರ್ನ್ ಅರೌಂಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಲ್ಲ. ಈ ಇಂಪ್ರೂವ್ಮೆಂಟ್ ಬಿಸ್ನೆಸ್ ಸ್ಟ್ರೆಂತ್ ಇಂದ ಬಂದಿದೆಯಾ ಅಥವಾ ಟೆಂಪರರಿ ಫೇಸಾ? ಅದೇ ಕ್ವೆಶ್ಚನ್. ಶಿಲ್ಪಾ ಮೆಡಿಕೇರ್ ಲಿಮಿಟೆಡ್ ಸ್ಟಾಕ್ ಈಗ ಸುಮಾರು 50x ಅರ್ನಿಂಗ್ಸ್ನಲ್ಲಿ ಟ್ರೇಡ್ ಆಗ್ತಿದೆ. ಇದು 2021 11 ಹತ್ರ ಇದೆ. ಫಸ್ಟ್ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋಣ. ಶಿಲ್ಪಾ ಮೆಡಿಕೇರ್ ಗ್ಲೋಬಲ್ ಫಾರ್ಮಾ ಕಂಪನೀಸ್ಗಾಗಿ ಮೆಡಿಸಿನ್ಸ್ ಡೆವಲಪ್ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. APIs, ಫಿನಿಶ್ಡ್ ಫಾರ್ಮ್ಯುಲೇಷನ್ಸ್, ಬಯಾಲಜಿಕ್ಸ್ ಮತ್ತು ಕಾಂಪ್ಲೆಕ್ಸ್ ಡ್ರಗ್ ಡೆಲಿವರಿ ಪ್ರಾಡಕ್ಟ್ಸ್ ಮೇಲೆ ಕಂಪನಿ ವರ್ಕ್ ಮಾಡುತ್ತೆ. Q1 FY27 ರೆವೆನ್ಯೂ ಮಿಕ್ಸ್ನಲ್ಲಿ APIs ರಫ್ಲಿ 47%, ಫಾರ್ಮ್ಯುಲೇಷನ್ಸ್ 42%, ಬಯಾಲಜಿಕ್ಸ್ ಸುಮಾರು 11% ಕಾಂಟ್ರಿಬ್ಯೂಟ್ ಮಾಡಿದ್ವು. ಕಳೆದ ಕೆಲವು ವರ್ಷಗಳಲ್ಲಿ ಸೇಲ್ಸ್ ಗ್ರೋತ್ ಸ್ಲೋ ಇತ್ತು. ಯಾಕೆಂದ್ರೆ ಕಂಪನಿ ಹೆವಿ ಕ್ಯಾಪೆಕ್ಸ್, R&D ಮತ್ತು ರೆಗ್ಯುಲೇಟರಿ ಅಪ್ರೂವಲ್ಸ್ ಫೇಸ್ನಲ್ಲಿತ್ತು. ಲಾಸ್ಟ್ 3 ಕ್ವಾರ್ಟರ್ಸ್ನಲ್ಲಿ ಗ್ರೋತ್ ಪಿಕಪ್ ಆಯಿತು. Q1 FY27 ರೆವೆನ್ಯೂ ಸುಮಾರು 45% ಇಯರ್ ಆನ್ ಇಯರ್ ಗ್ರೋ ಆಗಿ 469 crore ತಲುಪ್ತು. ಲಾಸ್ಟ್ 3 ಇಯರ್ಸ್ನ ಹೈಯೆಸ್ಟ್ ಕ್ವಾರ್ಟರ್ಲಿ ಗ್ರೋತ್. Q1 FY27 ಎಬಿಡ್ಡಾ ಮಾರ್ಜಿನ್ 29.2% ಇತ್ತು. ಲಾಸ್ಟ್ 12 ತಿಂಗಳಲ್ಲಿ ಆಪರೇಟಿಂಗ್ ಮಾರ್ಜಿನ್ 28 to 29% ರೇಂಜ್ನಲ್ಲಿದೆ, ಆಲ್ಮೋಸ್ಟ್ ಪೀಕ್ ಲೆವೆಲ್. ಇದಕ್ಕೆ ಕಾರಣ ಹೈಯರ್ ಕೆಪಾಸಿಟಿ ಯುಟಿಲೈಸೇಷನ್ ಮತ್ತು ಬೆಟರ್ ಪ್ರಾಡಕ್ಟ್ ಮಿಕ್ಸ್. ಕಂಪನಿ ಲೋ ಮಾರ್ಜಿನ್ ಕಮಾಡಿಟಿ APIs ಇಂದ ಲಿಮಿಟೆಡ್ ಕಾಂಪಿಟಿಷನ್ ಫಾರ್ಮ್ಯುಲೇಷನ್ಸ್, ಇಂಜೆಕ್ಟಬಲ್ಸ್ ಮತ್ತು ಹೈಯರ್ ವ್ಯಾಲ್ಯೂ CDMO ಪ್ರಾಡಕ್ಟ್ಸ್ ಕಡೆ ಶಿಫ್ಟ್ ಆಗ್ತಿದೆ. ಸೇಲ್ಸ್ ಹೆಚ್ಚಾದಂತೆ ಫಿಕ್ಸ್ಡ್ R&D ಮತ್ತು ಪ್ಲಾಂಟ್ ಕಾಸ್ಟ್ ಲಾರ್ಜರ್ ರೆವೆನ್ಯೂ ಬೇಸ್ ಮೇಲೆ ಸ್ಪ್ರೆಡ್ ಆಗುತ್ತೆ. ಇದನ್ನೇ ಆಪರೇಟಿಂಗ್ ಲೆವರೇಜ್ ಅಂತ ಕರೆಯೋದು. ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನ್ನ ವೇಟ್ ರೆಡ್ಯೂಸ್ ಆಗಿದ್ರಿಂದ ನೆಟ್ ಮಾರ್ಜಿನ್ ಕೂಡ ಇಂಪ್ರೂವ್ ಆಯಿತು. ಆದರೆ Q1 PAT 101 crore ನಲ್ಲಿ 26.8 crore ಡೆಫರ್ಡ್ ಟ್ಯಾಕ್ಸ್ ರಿವರ್ಸಲ್ ಇತ್ತು. ಅದನ್ನು ರಿಮೂವ್ ಮಾಡಿದ್ರೆ ನಾರ್ಮಲೈಸ್ಡ್ PAT ರಫ್ಲಿ 79 to 78 crore. ಕ್ಯಾಶ್ ಕನ್ವರ್ಷನ್ ಇನ್ನೂ ವಾಲಟೈಲ್. ಸ್ಪೆಷಲ್ಟಿ ಫಾರ್ಮಾನಲ್ಲಿ ರಾ ಮಟೀರಿಯಲ್ ಸ್ಟಾಕಿಂಗ್, ಟೆಂಡರ್ ಎಕ್ಸ್ಪೋರ್ಟ್ಸ್ ಮತ್ತು ಬಲ್ಕ್ ಶಿಪ್ಮೆಂಟ್ಸ್ ಇಂದ ಇನ್ವೆಂಟ್ರಿ ಮತ್ತು ರಿಸೀವಬಲ್ಸ್ ಕ್ವಾರ್ಟರ್ ಟು ಕ್ವಾರ್ಟರ್ ಫ್ಲಕ್ಚುಯೇಟ್ ಆಗುತ್ತೆ. ಇನ್ವೆಂಟ್ರಿ ಮತ್ತು ರಿಸೀವಬಲ್ ಟರ್ನ್ ಓವರ್ ಇಂಪ್ರೂವ್ ಆಗಿದೆ. ಆದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಟು ಆಪರೇಟಿಂಗ್ ಪ್ರಾಫಿಟ್ ಕನ್ವರ್ಷನ್ನ ಕ್ಲೋಸ್ಲಿ ಟ್ರ್ಯಾಕ್ ಮಾಡಬೇಕು. ಪಾಸಿಟಿವ್ ಸೈಡ್ನಲ್ಲಿ ROCE FY23ನ 3.4% ಇಂದ Q1 FY27 ಅಲ್ಲಿ ಸುಮಾರು 18.3%ಗೆ ಇಂಪ್ರೂವ್ ಆಗಿದೆ. ಆಪರೇಟಿಂಗ್ ಲೆವರೇಜ್ ಮತ್ತು ಡೆಟ್ ರಿಡಕ್ಷನ್ ಇದಕ್ಕೆ ಸಪೋರ್ಟ್ ಕೊಟ್ಟಿವೆ. ಮ್ಯಾನೇಜ್ಮೆಂಟ್ ಕ್ಲಿಯರ್ ಗೈಡೆನ್ಸ್ ಕೊಟ್ಟಿಲ್ಲ, ಸೊ ಎಕ್ಸಿಕ್ಯೂಷನ್ ಟೈಮ್ ಲೈನ್ಸ್ನ ಕ್ಲೋಸ್ಲಿ ಟ್ರ್ಯಾಕ್ ಮಾಡಬೇಕು. ಇಂಟಸ್ ರೆಮಿಡಿಯೇಷನ್ ಇಶ್ಯೂಸ್ ಇಂದ ಆಂಕಾಲಜಿ API ಬಿಸ್ನೆಸ್ ತುಂಬಾ ಟೈಮ್ 140 to 150 crore ಕ್ವಾರ್ಟರ್ಲಿ ರೇಂಜ್ನಲ್ಲಿ ಸ್ಟಕ್ ಆಗಿತ್ತು. ಕರೆಂಟ್ 50x ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗಬೇಕಂದ್ರೆ ಲಾಂಚ್ ಟೈಮ್ ಲೈನ್ಸ್, ಫಾರ್ಮ್ಯುಲೇಷನ್ ಗ್ರೋತ್, ಕ್ಯಾಶ್ ಕನ್ವರ್ಷನ್ ಮತ್ತು ಕೆಪಾಸಿಟಿ ಯುಟಿಲೈಸೇಷನ್ ಕನ್ಸಿಸ್ಟೆಂಟ್ಲಿ ಡೆಲಿವರ್ ಆಗಬೇಕು. ಫೈನಲ್ ಕಂಪನಿ ಸೌತ್ ಇಂಡಿಯಾ ಫೋಕಸ್ಡ್ ಸೆಂಚುರಿ ಓಲ್ಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಕೋರ್ ಫೋಕಸ್ MSMEs, ಟ್ರೇಡರ್ಸ್ ಮತ್ತು ಸೆಕ್ಯೂರ್ಡ್ ರಿಟೇಲ್ ಲೆಂಡಿಂಗ್. ಸಿಟಿ ಯೂನಿಯನ್ ಬ್ಯಾಂಕ್ ಲಿಮಿಟೆಡ್ ಸ್ಟಾಕ್ ಈಗ ಸುಮಾರು 2x ಪ್ರೈಸ್ ಟು ಬುಕ್ನಲ್ಲಿ ಟ್ರೇಡ್ ಆಗ್ತಿದೆ. ಇದು ರಫ್ಲಿ 5 ಇಯರ್ಸ್ ಹಿಂದೆ ಇದ್ದ ಮಲ್ಟಿಪಲ್ ಹತ್ರ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಸಿಟಿ ಯೂನಿಯನ್ ಬ್ಯಾಂಕ್ ಡೆಪಾಸಿಟ್ಸ್ ಕಲೆಕ್ಟ್ ಮಾಡಿ ಮೇನ್ಲಿ MSMEs, ಸ್ಮಾಲ್ ಬಿಸ್ನೆಸಸ್, ಟ್ರೇಡರ್ಸ್, ಅಗ್ರಿಕಲ್ಚರ್ ಮತ್ತು ರಿಟೇಲ್ ಬಾರೋವರ್ಸ್ಗೆ ಲೋನ್ಸ್ ಕೊಡುತ್ತೆ. ಬ್ಯಾಂಕ್ಗೆ ಸುಮಾರು 1000 ಬ್ರಾಂಚಸ್ ಇದೆ, ಮೆಜಾರಿಟಿ ಸೌತ್ ಇಂಡಿಯಾನಲ್ಲಿ. ತಮಿಳುನಾಡು ಒಂದರಲ್ಲೇ ರಫ್ಲಿ 60% ಬ್ರಾಂಚಸ್ ಇದೆ. ಕಳೆದ ಕೆಲವು ಕ್ವಾರ್ಟರ್ಸ್ನಲ್ಲಿ ಟೋಟಲ್ ಇಂಟ್ರೆಸ್ಟ್ ಇನ್ಕಮ್, ನೆಟ್ ಇಂಟ್ರೆಸ್ಟ್ ಇನ್ಕಮ್ ಮತ್ತು PAT
ಮೂರರಲ್ಲೂ ಆಕ್ಸಿಲರೇಷನ್ ಕಂಡಿದೆ. Q1 FY27 ಅಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಸುಮಾರು 24%, ನೆಟ್ ಇಂಟ್ರೆಸ್ಟ್ ಇನ್ಕಮ್ 31%, ನೆಟ್ ಪ್ರಾಫಿಟ್ 25% ಇಯರ್ ಆನ್ ಇಯರ್ ಗ್ರೋ ಆಯಿತು. ಅಡ್ವಾನ್ಸಸ್ 25% ಗ್ರೋ ಆಗಿ 67,645 ಕ್ರೋರ್ಗೆ ತಲುಪಿದ್ವು. ಡೆಪಾಸಿಟ್ ಸುಮಾರು 21% ಗ್ರೋ ಆದವು. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ Q1 FY26ನ 3.54% ಇಂದ 3.78%ಗೆ ಇಂಪ್ರೂವ್ ಆಯಿತು. ಮೇನ್ ರೀಸನ್ ಲೋವರ್ ಡೆಪಾಸಿಟ್ ಕಾಸ್ಟ್. ಇದು 5.95% ಇಂದ 5.56%ಗೆ ಬಿತ್ತು. ಬ್ಯಾಂಕ್ ಟೋಟಲ್ ಫಂಡ್ಸ್ನ ಹೆಚ್ಚಿನ ಪೋರ್ಷನ್ನ ಲೋವರ್ ಈಲ್ಡಿಂಗ್ ಇನ್ವೆಸ್ಟ್ಮೆಂಟ್ಸ್ ಬದಲು ಹೈಯರ್ ಈಲ್ಡಿಂಗ್ ಲೋನ್ಸ್ನಲ್ಲಿ ಡಿಪ್ಲಾಯ್ ಮಾಡ್ತು. ಇದರಿಂದ ಓವರಾಲ್ ಈಲ್ಡ್ ಆನ್ ಫಂಡ್ಸ್ ಇಂಪ್ರೂವ್ ಆಯಿತು. ಆದರೆ ಈಲ್ಡ್ ಆನ್ ಅಡ್ವಾನ್ಸಸ್ ಮಾರ್ಜಿನಲ್ ಆಗಿ ಸಾಫನ್ ಆಯಿತು. ಬೆಂಚ್ಮಾರ್ಕ್ ರೇಟ್ ಕಟ್ಸ್ನ ಬೆನಿಫಿಟ್ ಫ್ಲೋಟಿಂಗ್ ರೇಟ್ ಬಾರೋವರ್ಸ್ಗೆ ಪಾಸ್ ಮಾಡಿದ್ದು ಮೇನ್ ರೀಸನ್. ಗೋಲ್ಡ್ ಲೋನ್ಸ್ನ ಫಿಕ್ಸ್ಡ್ ರೇಟ್ಸ್ಗೆ ಶಿಫ್ಟ್ ಮಾಡಿ ಬ್ಯಾಂಕ್ ಸ್ವಲ್ಪ ಇಂಪ್ಯಾಕ್ಟ್ ಆಫ್ಸೆಟ್ ಮಾಡ್ತು. ಕಾಸಾ ರೇಷಿಯೋ ಅಂದರೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ 27.3% ಇಂದ 26.6%ಗೆ ಬಿತ್ತು. ಕಾಸಾ ಡೆಪಾಸಿಟ್ಸ್ ಆಬ್ಸಲ್ಯೂಟ್ ಟರ್ಮ್ಸ್ನಲ್ಲಿ ಗ್ರೋ ಆದವು. ಆದರೆ ಹೈಯರ್ ಇಂಟ್ರೆಸ್ಟ್ ರೇಟ್ಸಿಂದ ಕಸ್ಟಮರ್ಸ್ ಫಿಕ್ಸ್ಡ್ ಡೆಪಾಸಿಟ್ಸ್ ಪ್ರಿಫರ್ ಮಾಡಿದ್ರಿಂದ ಟರ್ಮ್ ಡೆಪಾಸಿಟ್ಸ್ ಇನ್ನೂ ಫಾಸ್ಟ್ ಆಗಿ ಗ್ರೋ ಆದವು. ಫ್ಯೂಚರ್ ಫಂಡಿಂಗ್ ಕಾಸ್ಟ್ಗೆ ಇದು ವಾಚ್ ಪಾಯಿಂಟ್. ಆಸೆಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಯಿತು. ಗ್ರಾಸ್ NPA FY25ನ 3.09% ಇಂದ Q1 FY27ನಲ್ಲಿ 1.73%ಗೆ ಇಳಿತು. ನೆಟ್ NPA 0.61%, ಪ್ರಾವಿಷನ್ ಕವರೇಜ್ ಸುಮಾರು 85%. ಆದರೆ ಲೋನ್ ಗ್ರೋತ್ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಕೇರ್ಫುಲಿ ನೋಡಬೇಕು. ಟ್ರೆಡಿಷನಲ್ MSME ಬುಕ್ ಸುಮಾರು 15% ಗ್ರೋ ಆಯಿತು ಮತ್ತು ಸೀಕ್ವೆನ್ಷಿಯಲ್ ಆಗಿ ಆಲ್ಮೋಸ್ಟ್ ಫ್ಲಾಟ್ ಇತ್ತು. ಆದರೆ ಗೋಲ್ಡ್ ಲೋನ್ಸ್ 56%, ಕಮರ್ಷಿಯಲ್ ರಿಯಲ್ ಎಸ್ಟೇಟ್ 40%, ಲಾರ್ಜ್ ಇಂಡಸ್ಟ್ರಿ ಸರ್ವಿಸಸ್ ಲೋನ್ಸ್ 29% ಗ್ರೋ ಆದವು. ಅಂದರೆ ರೀಸೆಂಟ್ ಆಕ್ಸಿಲರೇಷನ್ನ ಮೇಜರ್ ಡ್ರೈವರ್ ಕೋರ್ MSME ಫ್ರಾಂಚೈಸ್ ಹೊರಗಡೆಯಿಂದ ಬಂತು. ರ್ಯಾಪಿಡ್ ಲೋನ್ ಗ್ರೋತಿಂದ ವೇಟೆಡ್ ಆಸೆಟ್ಸ್ ಇನ್ಕ್ರೀಸ್ ಆದವು. ಅದಕ್ಕೆ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ 23.1% ಇಂದ 21.73%ಗೆ ಇಳಿತು. ಮ್ಯಾನೇಜ್ಮೆಂಟ್ 15 to 18% ಕ್ರೆಡಿಟ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆದರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಗೈಡೆನ್ಸ್ 3.65 to 3.7%, ಕರೆಂಟ್ 3.78%ಗಿಂತ ಸ್ವಲ್ಪ ಕಡಿಮೆ. ಕರೆಂಟ್ 2x ಪ್ರೈಸ್ ಟು ಬುಕ್ ಜಸ್ಟಿಫೈ ಆಗಬೇಕಂದ್ರೆ MSME ಗ್ರೋತ್, ಕಾಸಾ ಇಂಪ್ರೂವ್ಮೆಂಟ್, ಫೀ ಇನ್ಕಮ್, NIM ಸಸ್ಟೈನಬಿಲಿಟಿ ಮತ್ತು ಆಸೆಟ್ ಕ್ವಾಲಿಟಿನ ಟ್ರ್ಯಾಕ್ ಮಾಡಬೇಕು. ಗೋಲ್ಡ್ ಲೋನ್ ಕಾನ್ಸಂಟ್ರೇಷನ್ ಮತ್ತು ನಾನ್ ಕೋರ್ ಸೆಗ್ಮೆಂಟ್ಸ್ನ ಫಾಸ್ಟರ್ ಗ್ರೋತ್ ಕೂಡ ಕೀ ವಾಚ್ ಪಾಯಿಂಟ್ಸ್. ಓವರಾಲ್ ಲೆಸನ್ ಸಿಂಪಲ್. ಗುಡ್ ಕಂಪನಿ ಹುಡುಕೋದಷ್ಟೇ ಸಾಕಾಗಲ್ಲ. ರೈಟ್ ವ್ಯಾಲ್ಯೂಯೇಷನ್ ಅಲ್ಲಿ ಆಪರ್ಚುನಿಟಿ ಐಡೆಂಟಿಫೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈಗ ನಿಮ್ಗೊಂದು ಕ್ವೆಶ್ಚನ್. ಈ 5 ಕಂಪನೀಸಲ್ಲಿ ಯಾವುದು ಮೋಸ್ಟ್ ಪ್ರಾಮಿಸಿಂಗ್ ಅಂತ ನಿಮ್ಗನ್ಸುತ್ತೆ ಮತ್ತೆ ಯಾಕೆ? ನಿಮ್ಮ ಲಾಜಿಕ್ನ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಬೇರೆ ಸ್ಟಾಕ್ ಅಥವಾ ಸೆಕ್ಟರ್ನ ಇದೇ ಡೆಪ್ತ್ನಲ್ಲಿ ಅನಲೈಸ್ ಮಾಡಬೇಕು ಅಂದರೆ ಅದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಅನಾಲಿಸಿಸ್ ಮತ್ತು ಎಜುಕೇಷನ್ ಪರ್ಪಸಸ್ಗಾಗಿ ಮಾತ್ರ. ಇದು ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅಲ್ಲ. ಇನ್ವೆಸ್ಟ್ ಮಾಡೋ ಮುಂಚೆ ನಿಮ್ಮ ಓನ್ ರಿಸರ್ಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.